ರಾಷ್ಟ್ರೀಯ ನಾಯಕರು ಎಲ್ಲರೂ ಕೂಡ ಸೇರಿಕೊಂಡು ವಿಜೇಂದ್ರ ನೇತೃತ್ವದಲ್ಲಿ ಪಾರ್ಟಿ ಕಟ್ಟಬೇಕು, ಪುನಃ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅನ್ನೋ ವಿಚಾರ ಮಾಡಿದಂತ ಟೈಮಲ್ಲಿ ಎಲ್ಲರೂ ಕೂಡ ಸೇರ್ಬೇಕು, ಎಲ್ಲರೂ ಕೂಡ ಒಗ್ಗಟ್ಟಿಂದ ಕೆಲಸ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀವಿ. ಎಲ್ಲರೂ ಕೂಡ ಸೇರಿ ಅಂದ್ರೆ ಸರ್ ವಿಜಯೇಂದ್ರ ಅವರು ಅಧ್ಯಕ್ಷರಾಗಿ ಮುಂದುವರಿಬೇಕಂತ ನಿಮ್ಮ ಅಭಿಪ್ರಾಯ? ಪಾರ್ಟಿ ಯಾವತ್ತಿದ್ರು ಕೂಡ ನೋಡಿ, ಒಂದ್ಸರಿ ರಾಷ್ಟ್ರೀಯ ಪಕ್ಷಗಳು ಒಂದ್ಸರಿ ಅಧ್ಯಕ್ಷರಾಗಿ ನೇಮಕಾತಿ ಆದ ನಂತರ ಪುನಃ ಬೇರೆ ಮೊನ್ನೆ ನಮ್ಮ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಯ್ತು, ಬೇರೆ ಬೇರೆ ಕಡೆ ಕೂಡ ಚರ್ಚೆ ಆಯ್ತು. ಇವತ್ತು ಅಧ್ಯಕ್ಷರನ್ನ ವಿಚಾರ ಬಂದಂತ ಟೈಮಲ್ಲಿ ಮುಂದಿನ ದಿನಗಳಲ್ಲಿ ಚುನಾವಣೆ ಮೂಲಕ ಆಯ್ಕೆಯನ್ನು ಮಾಡಬೇಕು. ಆ ಚುನಾವಣೆ ಮೂಲಕ ಆಯ್ಕೆಯನ್ನು ಮಾಡಬೇಕಂದ್ರೆ ಯಾರ್ಯಾರು ಪ್ರಮುಖರು ಇದ್ದಾರೋ ಎಲ್ಲರೂ ಕೂಡ ಜಿಲ್ಲಾಧ್ಯಕ್ಷರು ಸೇರ್ಕೊಂಡು ಅದು ಮತದಾನದಲ್ಲಿ ಪಾಲ್ಗೊಳ್ಬೇಕು ಅನ್ನೋ ರೀತಿಯಲ್ಲಿ ಅವರೊಂದು ನಿಯಮ ಮಾಡ್ಕೊಂಡಿರೋ ಕಾರಣ ಮುಂದಿನ ದಿನಗಳಲ್ಲಿ ಅವರನ್ನ ಚುನಾವಣೆ ಮೂಲಕ ಆಯ್ಕೆ ಮಾಡ್ಕೊಂಡಂತ ಕೆಲಸ ಪಾರ್ಟಿ ಮಾಡುತ್ತೆ. ಈಗ ರಾಷ್ಟ್ರೀಯ ನಾಯಕರಾದ ರಾಧಾ ಮೋಹನ್ ಅಗರ್ವಾಲ್ ಅವರು ನಿಮ್ಮನ್ನ ಕೋರ್ ಕಮಿಟಿಯಲ್ಲಿ ನೇರವಾಗಿ ಒಂದು ಆಪಾದನೆ ಮಾಡಿದ್ದಾರೆ. ನಿಮ್ಮ ಸೋಲಿಗೆ, ಸಂಡೂರು ಸೋಲಿಗೆ ರಾಮುಲು ಅವರೇ ಕಾರಣ. ನಾನು ಬಹಳ ಕ್ಲಾರಿಟಿ ಆಗಿ ಎಲ್ಲ ಸ್ಪಷ್ಟೀಕರಣ ಕೂಡ ಕೊಡಂತ ಕೆಲಸ ಮಾಡಿದ್ದೀನಿ. ಹಂಗಾಗಿ ಇವತ್ತು ಯಾರೇ ಅವರು ಅವತ್ತಿನ ಸಂದರ್ಭದಲ್ಲಿ ಏನೇ ಮಾತಾಡಿದ್ರು ಕೂಡ ಆ ಕ್ಲಾರಿಫಿಕೇಶನ್ ಏನ್ ಕೊಡಬೇಕಾಯ್ತು ಎಲ್ಲ ಕ್ಲಾರಿಫಿಕೇಶನ್ಗಳು ನಾನು ಕೊಟ್ಟಿದ್ದೀನಿ. ಆ ಕ್ಲಾರಿಫಿಕೇಶನ್ ಕೊಟ್ಟಿರೋ ಕಾರಣ ಪುನಃ ಮತ್ತೆ ಕ್ಲಾರಿಫಿಕೇಶನ್ ಕೊಡೋದ್ರಿಂದ ಅದನ್ನ ಪುನಃ ಆ ಶಬ್ದಗಳು ರಿಪೀಟ್ ಮಾಡ್ದಂಗೆ ಆಗ್ತವ. ಎಂತ ಪರಿಸ್ಥಿತಿಯಲ್ಲಿ ಅವ್ರಿಗೆ ಯಾವ್ದೊಂದು ತಪ್ಪು ಮಾಹಿತಿ ಇರ್ಬೋದು, ಯಾರು ಹೇಳೋಂಥವ್ರು ಬೇರೆ ಎಲ್ಲೋ ಒಂದು ಕಡೆ ಹೇಳಿರ್ಬೋದು, ಹಂಗಾಗಿ ಅವರು ಸಿಟ್ಟದಲ್ಲಿ ಮಾತಾಡಿರ್ಬೋದು. ಮಾತಾಡಿದಂತ ಟೈಮಲ್ಲಿ ನಾನು ಏನ್ ಹೇಳ್ಬೇಕಾಯ್ತು ಎಲ್ಲಾ ವಿಚಾರಗಳನ್ನು ಕೂಡ ಮಾಧ್ಯಮದ ಮೂಲಕ ಹೇಳಿದೀನಿ, ಜನರು ಕೂಡ ತಿಳಿಸಂತ ಕೆಲಸ ಮಾಡಿದ್ವಿ. ಯಾರು ಕೆಲವೊಂದು ಮಂದಿ ಏಕೋಚನದಲ್ಲಿ ಏನ್ ಮಾತಾಡಿ ಅವರು ಕೂಡ ಇಡೀ ರಾಜ್ಯದ ಜನರು ಉತ್ತರ ಕೊಡಂತ ಕೆಲಸ ಕೂಡ ಮಾಡಿದಾರೆ. ಹಂಗಾಗಿ ನನ್ನ ಸ್ಪಷ್ಟೀಕರಣ ಇಷ್ಟೇ, ಏನೇ ಇದ್ರು ಕೂಡ ಪಾರ್ಟಿ ವಿಚಾರ ಬಂದಂತ ಟೈಮಲ್ಲಿ ಏನೋ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗಿದ್ರು ಕೂಡ ಅವೆಲ್ಲ ಕೂಡ ಸರಿಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಪಾರ್ಟಿ ಕಟ್ಟುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡ್ಕೊಂಡು ಹೋಗ್ತೀವಿ.